ಮೂವಿ ಹೆಸರು ಬಂದು ಇಕೋ ಅಂತ. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಮೋಹನ್ ಅನ್ನುವಂತ ಒಬ್ಬ ವ್ಯಕ್ತಿ ಡ್ರೈವರ್ ಹತ್ರ ಬಂದು ನಾನು ಕಾಟುಕೂಣು ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಇದಕ್ಕೆ ಡ್ರೈವರು ಮೋಹನ್ ನ ಕರ್ಕೊಂಡು ಆ ಬೆಟ್ಟಕ್ಕೆ ಹೋಗ್ತಾನೆ. ಇಲ್ಲಿ ಮೋಹನ್ ಅವನ ಜೊತೆಗೆ ಒಂದು ಹಸ್ಕಿ ಡಾಗ್ ಅನ್ನು ಸಹ ತಂದಿದ್ದ. ಈಗ ಗಾಡಿಲಿ ಹೋಗ್ತಾ ಡ್ರೈವರು ಆ ಬೆಟ್ಟಕ್ಕೆ ಹೋಗ್ತಾ ಇರ ಅಲ್ಲಿ ಯಾರನ್ನ ಮೀಟ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಮೋಹನ್ ನಾನು ಕೂರಿ ಹಚ್ಚನ ಮೀಟ್ ಮಾಡಕ್ ಬಂದಿರೋದು ಬಹಳ ವರ್ಷಗಳ ಹಿಂದೆ ನಾನು ಮತ್ತೆ ಅವನು ಹೊಸ ಹೊಸ ಪ್ರಜಾತಿಯ ನಾಯಿಗಳನ್ನೆಲ್ಲ ಬ್ರೀಡ್ ಮಾಡಿ ಮಾರ್ತಾ ಇದ್ವಿ. ಆದ್ರೆ ನಂಗೂ ಅವನ್ಗೂ ಒಂದ್ ಜಗಳ ಆಯ್ತು. ಇದರಿಂದ ನಾವಿಬ್ರು ದೂರ ಆದ್ವಿ. ಈಗ ಬಹಳ ವರ್ಷಗಳಾದ್ಮೇಲೆ ನಾನು ಅವನ್ನ ಮೀಟ್ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಆಗ ಡ್ರೈವರು ಊರಿನ ಜನ ಮಾತಾಡೋ ಹಂಗೆ ಆ ಬೆಟ್ಟದ ಯಾವ್ದೋ ಒಂದು ಗುಹೆಲಿ ಕೂರಿ ಹಚ್ಚ ನೌಸ್ಕೊಂಡಿದ್ದಾನೆ. ಅವನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅವ್ನ್ ಸಾಕಿರುವಂತ ನಾಯಿಗಳಿದಾವೆ ಅಂತ ಹೇಳ್ತಾನೆ. ಈಗ ಮೋಹನ್ ನಸ್ಕಿ ಡಾಗ್ ನ ಕರ್ಕೊಂಡು ಬೆಟ್ಟ ಹತ್ತಕ್ಕೆ ಅಂತ ಹೋಗ್ತಾನೆ. ಅಲ್ಲಿಗೆ ಸೀನ್ ಎಂಡ್. ಈ ಘಟನೆ ಆಗಿದೆ 8 ತಿಂಗಳ ನಂತರ ನಮ್ಗೆ ಪಿಯೂಷ್ ನ ತೋರಿಸ್ತಾರೆ. ಇಲ್ಲಿ ಪಿಯೂಷ್ ವಯಸ್ಸಾಗಿರುವಂತ ಮಾಲ್ತಿಯ ಕೇರ್ ಟೇಕರ್ ಆಗಿ ಅವಳ ಮನೇಲೆ ಇರ್ತಾನೆ. ಇಲ್ಲಿ ಮಾಲ್ತಿಗೆ ಏನಾದ್ರು ಹುಷಾರಿಲ್ಲ ಅಂತಂದ್ರೆ ಅವನೇ ಬೆಟ್ಟದಿಂದ ಕೆಳಗೆ ಡಾಕ್ಟರ್ ನ ಮೇಡ ಕರ್ಕೊಂಡ್ ಬರ್ತಿದ್ದ. ಇನ್ನು ಮನೆಗೆ ಏನಾದ್ರು ದಿನಸಿ ಸಾಮಾನ್ ಬೇಕಿದ್ದಾಗ, ಅವಶ್ಯಕ ವಸ್ತು ಬೇಕಿದ್ದಾಗ ಮಾತ್ರ ಅವ್ನ್ ಬೆಟ್ಟದಿಂದ ಕೆಳಗೆ ಹೋಗ್ತಿದ್ದ. ಅದನ್ನ ಬಿಟ್ರೆ ಅವನು ಮಾಲ್ತಿಯನ್ನ ನೋಡ್ಕೊಂಡು ಅಲ್ಲೇ ಇರ್ತಾ ಇದ್ದ. ಹೀಗೆ ತಿಂಗಳ ಆರಂಭದಲ್ಲಿ ಪಿಯೂಷ್ಗೆ ಸಂಬಳ ಬರುತ್ತೆ. ಇಲ್ಲಿ ಪಿಯೂಷ್ ಅವನು ಬಂದಂತ ಹಣದಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಭಾಗನ ಸ್ವಲ್ಪ ದುಡ್ಡನ್ನ ಅವ್ನ ಮನೆ ಕಳಿಸ್ತಾನೆ. ಇನ್ ಸ್ವಲ್ಪ ದುಡ್ಡನ್ನ ಊನಿ ಅನ್ನೋ ಒಬ್ಬ ವ್ಯಕ್ತಿಗೆ ಕಳಿಸ್ತಾನೆ. ಈಗ ಪೋಸ್ಟ್ ಆಫೀಸ್ ಇಂದ ಹೊರಡೆ ಬರ್ತಾ ಇರುವಂತ ಪಿಯೂಷ್ಗೆ ಪಾಪಸನ್ ಎನ್ನುವಂತಹ ರಿಟೈರ್ಡ್ ಪೊಲೀಸ್ ಆಫೀಸರ್ ಅವನ ಜೊತೆಗೆ ಒಬ್ಬ ನೇವಿ ಆಫೀಸರು ಅವನ ಮನೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಪಾಪಸನ್ ಅವ್ನ ಡ್ಯೂಟಿಲಿ ಇರುವಾಗ ಕೋರಿಯಚ್ಚನ್ನ ಹಿಡಿಬೇಕು ಅಂತ ಅನ್ಕೊಂಡಿರ್ತಾನೆ. ಅರೆ ಕೋರಿಯಚ್ಚನ್ ಅವ್ನ ಕೈಗೆ ಸಿಗಲ್ಲ. ಈಗ ಈ ನೇವಿ ಆಫೀಸರು ಪಿಯೂಷ್ ಹತ್ರ ಬಂದು ನಿಂಗೆ ಏನಾದ್ರು ಕೋರಿಯಚ್ಚನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿದ್ರೆ ಅದನ್ನ ನಮ್ಮ ಹತ್ರ ಹೇಳು ಅಂತ ಹೇಳ್ತಾನೆ. ಇದಕ್ಕೆ ಪಿಯೂಷ್ ಇಲ್ಲ ನಂಗೆ ಕೋರಿಯಚ್ಚನ್ ಬಗ್ಗೆ ಏನು ಗೊತ್ತಿಲ್ಲ, ಆದ್ರೆ ಅವ್ರು ಬರೆಯೋ ಲೆಟರ್ ಮಾತ್ರ ನಂಗೆ ಸಿಗ್ತಾ ಇರುತ್ತೆ. ಯಾವ ಲೆಟರ್ ಅಲ್ಲಿ ಚೆನ್ನಾಗಿದ್ಯಾ, ಆರೋಗ್ಯವಾಗಿದ್ಯಾ ಅಂತ ಅಷ್ಟೇ ಇರುತ್ತೆ, ಇನ್ನೇನು ಇರಲ್ಲ. ಇನ್ನು ಮಾಲ್ತಿ ಮೇಡಮ್ ಅವರು ಈ ಬಗ್ಗೆ ನಂಗೆ ಅಷ್ಟೊಂದೇನು ಹೇಳಿಲ್ಲ. ಅಂಡ್ ಅವರು ಏನೇ ಒಂದು ವಿಷಯನ ಹಂಚ್ಕೊಳ್ಳಲ್ಲ, ಎಲ್ಲಾರನ್ನು ಅನುಮಾನಿಸ್ತಾರೆ ಅಂತ ಹೇಳ್ತಾನೆ. ಈಗ ನೇವಿ ಆಫೀಸರ್ ಹೇಗಾದ್ರೂ ಮಾಡಿ ಕೋರಿಯಚ್ಚನ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು, ಬಂದಂತೆ ಇನ್ಫಾರ್ಮೇಶನ್ ಎಲ್ಲ ನಮ್ಗೆ ಕೊಡು, ನಿಂಗೆ ಅದ್ರ ಬದಲಾಗಿ ದುಡ್ಡನ್ನ ಕೊಡ್ತೀನಿ ಅಂತ ದುಡ್ಡನ್ನ ಕೊಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಾಲ್ತಿಯ ಮಗ ಜೋಪನ್ನು ಮಾಲ್ತಿ ಹತ್ರ ಬಂದು ಇನ್ನು ಎಷ್ಟು ದಿನ ಅಂತ ಬೆಟ್ಟದಲ್ಲೇ ಇರ್ತೀಯಾ, ನನ್ನ ಜೊತೆ ಸಿಟಿ ಬಾ ಅಂತ ಕರಿತಾನೆ. ಆದ್ರೆ ಮಾಲ್ತಿ ಈ ಬೆಟ್ಟ ಈ ನಾಯಿಗಳು ಬಿಟ್ಟು ನಾನು ಎಲ್ಗೂ ಬರಲ್ಲ, ಅದರಿಂದ ನೀನ್ ನಮ್ ಬಲವಂತ ಮಾಡ್ಬೇಡ, ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಇದಕ್ಕೆ ಅವಳ ಮಗ ಇನ್ನು ಎಷ್ಟು ದಿನ ಈ ಬೆಟ್ಟದಲ್ಲೇ ಇರ್ತೀಯ, ನಾನು ನೋಡ್ತೀನಿ ಅಂತ ಅಲ್ಲಿಂದ ಹೊರಡೆ ಬರ್ತಾನೆ. ಅಂಡ್ ಅವ್ನ್ ಸಿಟಿಗೆ ಹೋಗೋಕ್ಕಿಂತ ಮುಂಚೆ ಪಿಯೂಷ್ ಹತ್ರ ಬಂದು ಪಿಯೂಷ್ಗೆ ದುಡ್ಡು ಕೊಟ್ಟು ಅಮ್ಮನ್ ಚೆನ್ನಾಗಿ ನೋಡ್ಕೋ, ಹೇಗಾದ್ರೂ ಮಾಡಿ ಅವಳನ್ನ ಸಿಟಿಗೆ ಬರೋ ತರ ಕನ್ವಿನ್ಸ್ ಮಾಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪಿಯೂಷ್ ಮಾಲ್ತಿ ಹತ್ರ ನೀವೇ ಮಲೇಷ್ಯಿಂದ ಕೇರಳ ಬಂದ್ರಿ ಅಂತ ಕೇಳ್ತಾನೆ. ಆಗ ಮಾಲ್ತಿ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಇಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಮಾಲ್ತಿಯ ರಿಯಲ್ ಹೆಸರು ಸೋಯಿ ಆಗಿರುತ್ತೆ. ಇನ್ನು ಈ ಸೋಯಿ ಯೋಶಿಯಾನ ಮದ್ವೆ ಆಗಿರ್ತಾಳೆ. ಇಬ್ರು ದಂಪತಿಗಳು ಮಲೇಷಿಯಾದ ಒಂದು ಕಾಡಲ್ಲಿ ನಾಯಿಗಳನ್ನ ಆರ್ಮಿ ತರ ಟ್ರೈನ್ ಮಾಡಿ ಸಾಕೊಂಡಿರ್ತಾರೆ. ಹೀಗೆ ಒಂದು ದಿನ ಇಂಡಿಯಾದಿಂದ ಕೋರಿಯಚ್ಚನ್ ಮತ್ತೆ ಮೋಹನ್ ಯೋಶಿಯಾ ಹತ್ರ ಬಂದು ಅವನ ಈ ಟ್ರೈನ್ಡ್ ಆಗಿರುವಂತ ನಾಯಿಗಳನ್ನ ನೋಡ್ತಾನೆ. ಅಂಡ್ ಇವರಿಬ್ರು 2 ದಿನ ಮನೆಯಲ್ಲ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಈ ಮಧ್ಯದಲ್ಲಿ ಜಪಾನ್ ಮತ್ತೆ ಮಲೇಷ್ಯಾ ಯುದ್ಧ ನಡೀತಾ ಇರುತ್ತೆ. ಇದಕ್ಕೆ ಕೋರಿಯಚ್ಚನ್ ಮತ್ತೆ ಮೋಹನ್ ವಾಪಸ್ ಇಂಡಿಯಾಗ ಹೋಗ್ಬೇಕು ಅಂತ ಅನ್ಕೋತಾರೆ. ಆಗ ಯೋಶಿಯಾ ನಂಗೂ ಸಿಟಿಲಿ ಕೆಲಸ ಇದೆ ಅಂತ ಸೋಯಿನ ಮನೇಲಿ ಒಬ್ಳನ್ನ ಬಿಟ್ಟು ಅವ್ರಿಬ್ರ ಜೊತೆಗೆ ಸಿಟಿ ಹೋಗ್ತಾನೆ. ಆದ್ರೆ ವಾಪಸ್ ಬರ್ಬೇಕಾಗಿರೋ ಯೋಶಿಯಾ ಬದಲು ದೋಣಿಲಿ ಕೋರಿಯಚ್ಚನ್ ಮತ್ತೆ ಮೋಹನ್ ಬರ್ತಾರೆ. ಆಗ ನಾಯಿಗಳು ಅವರಿಬ್ರನ್ನ ದೋಣಿಯಿಂದ ಕೆಳಗೆ ಇಳಿಯಕ್ಕೆ ಬಿಡಲ್ಲ. ಆಗ ಅವರಿಬ್ರು ಸೋಯಿನ ಕರೀತಾರೆ. ಆದ್ರೆ ನಾಯಿಗಳು ಸೋಯಿನು ಸಹ ಮನೆಯಿಂದ ಹೊರಡನೆ ಬಿಡಲ್ಲ, ಹಂಗೆ ಬ್ಲಾಕ್ ಮಾಡ್ತಾವೆ. ಆ ನಾಯಿಗಳಿಗೆ ಯೋಶಿಯಾ ಇಲ್ದೇ ಇರೋದ್ರಿಂದ ಮನೆ ಡೇಂಜರ್ ಅಲ್ಲಿ ಇದೆ ಅಂತ ಅವ್ರಿಬ್ರು ಬಿಡೋದೇ ಇಲ್ಲ. ಅಸಲಿಗೆ ಜಪಾನ್ ದಾಳಿಯಿಂದ ಯೋಶಿಯಾ ಅಲ್ಲೇ ಸತ್ತೋಗಿದ್ದಾನೆ. ಅದಕ್ಕೆ ಕೋರಿಯಚ್ಚನ್ ಮತ್ತೆ ಮೋಹನ್ ಈ ಮ್ಯಾಟರ್ನ ಸೂಯಿ ಹತ್ರ ಹೇಳಕ್ ಬಂದಿರ್ತಾರೆ. ಆದ್ರೆ ನಾಯಿಗಳಂತೂ ಸೂಯಿನ ಮನೆಯಿಂದ ಹೊರಡನೆ ಬಿಡಲ್ಲ. ಯಾವಾಗ ಸೂಯಿ ಹೊರಡೆ ಬರಕ್ ಟ್ರೈ ಮಾಡ್ತಾಳೋ ಆಗ ನಾಯಿಗಳು ಕಚ್ಚುತ್ತೆ. ಆಗ ಒಂದ್ ನಾಯಿ ಕಚ್ಚುತ್ತೆ. ಈಗ ಮೋಹನ್ ನಾವೇನಾದ್ರು ಹೊರಡೆ ಬರಕ್ ಟ್ರೈ ಮಾಡಿದ್ರೆ ಈ ನಾಯಿಗಳೇ ನಮ್ಮನ್ನ ಕಚ್ ಸಾಯಿಸ್ಬಿಡುತ್ತೆ, ನಾನಂತೂ ಇಲ್ಲಿರಲ್ಲ, ನಾನಂತೂ ಹೋಗ್ತೀನಪ್ಪ ಅಂತ ಅಲ್ಲಿಂದ ಹೋಗ್ತಾನೆ. ಈಗ ಕೋರಿಯಚ್ಚನ್ ಒಬ್ನೇ 1-2 ದಿನ ವೆಯ್ಟ್ ಮಾಡ್ತಾನೆ. ಮತ್ತೊಂದ್ ಕಡೆ ಸೋಯಿಗೆ ನಾಯಿ ಕಚ್ಚಿರುವಂತ ಗಾಯ ತುಂಬಾ ಗಂಭೀರವಾಗಿ ಅವಳು ಇಂಜೂರ್ಡ್ ಆಗಿರ್ತಾಳೆ. ಈಗ ಕೋರಿಯಚ್ಚನ್ಗೆ ಬೇರೆ ಆಪ್ಷನ್ ಕಾಣ್ದೇನೆ ಅವನ ಹತ್ರ ಇರೋ ಗನ್ ತಗೊಂಡು ಎಲ್ಲ ನಾಯಿಗಳನ್ನು ಶೂಟ್ ಮಾಡಿ ಸಾಯಿಸಿ ಸೋಯಿ ಹತ್ರ ಬಂದು ಅವಳ ಗಂಡ ಸತ್ತೋಗಿರೋ ವಿಷಯನ ಹೇಳ್ತಾನೆ. ಈಗ ಕೋರಿಯಚ್ಚನ್ ನೀನ್ ಒಬ್ಳೆ ಇಲ್ಲಿ ಇರೋದು ಸೇಫ್ ಅಲ್ಲ, ಬಾ ನನ್ ಜೊತೆ ಇಂಡಿಯಾಗೆ ಅಂತ ಅವಳನ್ನ ಕರ್ಕೊಂಡು ಇಂಡಿಯಾಗ್ ಬರ್ತಾನೆ. ಅಂಡ್ ಇವರಿಬ್ರು ಕೇರಳದಲ್ಲಿ ಆ ಬೆಟ್ಟದಲ್ಲಿ ವಾಸ ಇರ್ತಾರೆ. ಇದ್ರ ಜೊತೆಗೆ ಸೂಯಿ ಹೆಸರನ್ನ ಮಾಲ್ತಿ ಅಂತ ಚೇಂಜ್ ಮಾಡಿಸ್ತಾನೆ. ಹಾಗೂ ಸತ್ತ ನಾಯಿಗಳ ಮರಿಯನ್ನ ತಂದು ಇವರು ಸಾಕೊಂಡು ಬೆಟ್ಟದಲ್ಲಿ ಅವನ್ನ ಟ್ರೈನ್ ಮಾಡ್ತಾರೆ. ಈಗ ಇವೆಲ್ಲಾ ಕಥೆಯನ್ನು ಕೇಳಿಸ್ಕೊಂಡಂತ ಪಿಯೂಷ್ ನೆಕ್ಸ್ಟ್ ಡೇ ಆ ನೇವಿ ಆಫೀಸರ್ ಹತ್ರ ಹೋಗಿ ಹೇಳ್ತಾನೆ. ಇದರಿಂದ ಇನ್ಸ್ಪೆಕ್ಟರ್ ನೇವಿ ಆಫೀಸರ್ಗೆ 8 ತಿಂಗಳಿಂದ ಬಂದಿರುವಂತ ಮೋಹನ್ನೇ ಈ ಕಥೆಯಲ್ಲಿರುವಂತ ಮೋಹನ್ ಅಂತ ಗೊತ್ತಾಗುತ್ತೆ. ಆಗ ಅವರು ಡ್ರೈವರ್ನ ಕರೆದು ಮೋಹನ್ ಏನಾದ ಅಂತ ಕೇಳ್ತಾರೆ. ಆಗ ಡ್ರೈವರು ನಾನ್ ಮೋಹನ್ ಮತ್ತೆ ಅವ್ನ ನಾಯಿನ ಬೆಳಿಗ್ಗೆ ಡ್ರಾಪ್ ಮಾಡಿ ಹೋಗಿದ್ದೆ, ಈಗ 2-3 ದಿನ ಆಗುತ್ತೆ, ಅವರಿಬ್ರು ಪತ್ತೇನೇ ಇರಲ್ಲ. ಆಗ ನಾಯನೇ ಮೋಹನ್ನ ಬೆಟ್ಟದಲ್ಲಿ ಹುಡ್ಕಕ್ ಶುರು ಮಾಡಿದೆ. ಆಗ ಅವ್ನ್ ಸತ್ತಿರೋ ನಾಯಿ ಕಾಣಿಸ್ತು. ಆಗ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಪೊಲೀಸ್ ಅವರೆಲ್ಲ ಸರ್ಚ್ ಮಾಡಿದಾಗ ಬೆಟ್ಟದಿಂದ ಕೆಳಗಡೆ ಅವ್ನ್ ಬಿದೋಗಿರುವಂತ ಅವ್ನ ಶವ ಕಾಣಿಸ್ತು.
ಆದ್ರೆ ನಂಗೆ ಯಾರೋ ಅವನ್ನ ಬೆಟ್ಟದಿಂದ ದುಃಖ ಸಾಯಿಸಿರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಪಿಯೂಷ್ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಸೋಮನ್ ಮತ್ತೆ ಸುಕುಮಾರನ್ ಇಬ್ರು ಲಾರಿ ಡ್ರೈವರ್ಸ್ ಪಿಯೂಷ್ ನಡ್ಕೊಂಡು ನಮ್ಗೆ ಗೊತ್ತು ನಿನ್ ಕೇರ್ ಟೇಕರ್ ಅಲ್ಲ, ಲಾಸ್ಟ್ ವೀಕ್ ನಿಮ್ ಊರ್ಗ್ ಹೋಗಿದ್ದೆ, ಅಲ್ಲಿ ಯಾರಿಗೂ ಪಿಯೂಷ್ ಅನ್ನೋ ವ್ಯಕ್ತಿನೇ ಗೊತ್ತಿಲ್ಲ, ನೀನೊಬ್ಬ ಫೇಕ್ ಪಿಯೂಷ್ ಅಂತ ನಮಗ್ ಗೊತ್ತು, ಹಾಗೂ ನೀನೇ ಮೋಹನ ಸಾಯಿಸಿರ್ಬೇಕು, ಈಗ ಅವನ್ನೆಲ್ಲ ಯಾರಿಗೂ ಹೇಳ್ಬಾರ್ದು ಅಂತ ಅಂದ್ರೆ ಕುರಿಯರ್ಸ್ ಬಗ್ಗೆ ಯಾವ್ದಾರು ಇನ್ಫಾರ್ಮೇಶನ್ ಸಿಕ್ಕರೆ ನಮ್ಗೆ ಹೇಳು ಅಂತ ಹೇಳ್ತಾರೆ. ಇದರಿಂದ ಪಿಯೂಷ್ಗೆ ಭಯ ಆಗುತ್ತೆ. ಆಗ ಮೂವಿ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಇಲ್ಲಿ 8 ತಿಂಗಳ ಹಿಂದೆ ಡ್ರೈವರ್ ಮೋಹನ್ ಮತ್ತೆ ಅವನ ಹಸ್ಕಿ ನಾಯಿನ ಅಲ್ಲೇ ಬಿಟ್ಬಿಟ್ಟೋದಾಗ ಮೋಹನ್ ಬೆಟ್ಟದಲ್ಲೇ ಟೆಂಟ್ ಹಾಕೊಂಡು ಬೆಟ್ಟದ ಸುತ್ತಮುತ್ತ ಕುರಿಯರ್ಸ್ ಅನ್ನ ಹುಡುಕ್ತಾ ಇರ್ತಾನೆ. ಅಂಡ್ ಇವನ್ನೆಲ್ಲ ದೂರದಿಂದ ಪಿಯೂಷ್ ನೋಡ್ತಾ ಇರ್ತಾನೆ. ಅಂಡ್ ಪಿಯೂಷ್ ಮೋಹನ್ನ ಸಾಯ್ಸಕ್ ಬರ್ತಾನೆ. ಅಷ್ಟರಲ್ಲಿ ಮೋಹನ್ ನನಗೆ ಗೊತ್ತು ನೀನು 2-3 ದಿನದಿಂದ ನನ್ನ ಫಾಲೋ ಮಾಡ್ತಾ ಇದೀಯ ಅಂತ, ನೀನ್ ನನ್ನ ಮತ್ತೆ ಕೊರಿಯರ್ಸ್ ಅನ್ನ ಸಾಯಿಸ್ಬೇಕು ಅಂತ ಬಂದಿದ್ಯಾ ಅಲ್ವಾ, ನಿನ್ ಫುಲ್ ಪ್ಲಾನ್ ನನಗೆ ಗೊತ್ತು, ಆದ್ರೆ ಕುರಿಯರ್ಸ್ ಅನ್ನು ನನ್ನ ಮೋಸ ಮಾಡಿ ಜೈಲ್ಗೆ ಹಾಕ್ತಾ, ಅದಕ್ಕೆ ಈಗ ನಾವಿಬ್ರು ಸೇರ್ಕೊಂಡು ಕುರಿಯರ್ಸ್ ಅನ್ನ ಸಾಯಿಸೋಣ ಅಂತ ಹೇಳ್ತಾನೆ. ಆಗ ಅದೇ ಟೈಮ್ಗೆ ಮೋಹನ್ಗೆ ನಾಯಿಗಳು ಬೊಗ್ಲಿ ತರ ಸತ್ಕೇಳುತ್ತೆ. ಇಲ್ಲಿ ನಾಯಿಗಳ ಗುಂಪು ಮೋಹನ್ ಬೆಟ್ಟದಿಂದ ತೆಲ್ತಾವೆ. ಇದರಿಂದ ಮೋಹನ್ ಅಲ್ಲೇ ಸತ್ತೋಗ್ತಾನೆ. ಆದ್ರೆ ನಾಯಿಗಳು ಪಿಯೂಷ್ನ ಏನು ಮಾಡಲ್ಲ. ಈಗ ಪಿಯೂಷ್ ಹೀಗೆ ಕೇರ್ ಟೇಕರ್ ಅಂತ ಒಂದು ನೆಪ ಹೇಳ್ಕೊಂಡು ಮಾಲ್ತಿ ಹತ್ರ ಕೆಲ್ಸಕ್ಕೆ ಬರ್ತಾನೆ. ಅಂಡ್ ಅಂದಿನಿಂದ ಅವನು ಮಾಲ್ತಿಯ ಕೇರ್ ಟೇಕರ್ ಆಗಿದ್ದಾನೆ. ನೆಕ್ಸ್ಟ್ ನಲ್ಲಿ ಎಲ್ಲಾ ಸತ್ಯಗಳು ನೇವಿ ಆಫೀಸರ್ ಗೊತ್ತಾಗುತ್ತೆ. ಇಲ್ಲಿ ಪಿಯೂಷ್ ನ ರಿಯಲ್ ಹೆಸರು ಮುನಿಕಂಡನ್ ಅಂತ, ಅವನೊಬ್ಬ ಕಳ್ಳ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಅವನು ಪ್ರತಿ ತಿಂಗಳು ಅವ್ನು ಬರೋಂತ ದುಡ್ಡಿನಲ್ಲಿ 2 ಭಾಗ ಮಾಡಿ 1 ಭಾಗನ ನಿಜವಾದ ಪಿಯೂಷ್ಗೆ, ಇನ್ನೊಂದ್ ಭಾಗನ ಮುಯಿ ಅಂದ್ರೆ ಅವನು ಕೆಲಸ ಕೊಡಿಸ್ತು ಅವನ್ಗೆ ಕಳಿಸ್ತಾ ಇರ್ತಾನೆ. ಈಗ ನೇವಿ ಆಫೀಸರ್ಗೆ ಪೋಸ್ಟ್ ಮಾಡ್ತಾ ಇರುವಂತ ಡ್ರೈವರ್ ಮೇಲೆ ಡೌಟ್ ಬರುತ್ತೆ. ಆಗ ಅವ್ರ ಡ್ರೈವರ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರು ಗೊತ್ತಾದೇನಂದ್ರೆ ಅಸ್ಲಿಗ ಡ್ರೈವರೇ ಕೊರಿಯರ್ಸ್ ಅನ್ನ ಲೆಟರ್ ಪೋಸ್ಟ್ ಮಾಡ್ತಿದ್ದ. ಈಗ ನೇವಿ ಆಫೀಸರು ಕೊರಿಯರ್ಸ್ ನಲ್ಲಿ ಹೇಳು, ಈ ಲೆಟರ್ಗಳನ್ನೆಲ್ಲ ನಿಂಗೆ ಹೆಂಗ್ ಸಿಕ್ತು, ನೀನ್ ಯಾಕೆ ಪೋಸ್ಟ್ ಮಾಡ್ತೀಯ ಅಂತ ಕೇಳ್ತಾನೆ. ಆಗ ಡ್ರೈವರು ಕೊರಿಯರ್ಸ್ ಅನ್ನೇ ನಾನು ಏನಾದ್ರು ಕಾಣೆ ಆದ್ರೆ ಈ ಲೆಟರ್ಗಳನ್ನೆಲ್ಲ ತಿಂಗಳ ಗ್ಯಾಪ್ ಇಟ್ಟು ನಿಂಗೆ ಪೋಸ್ಟ್ ಮಾಡು ಅಂತ ಹೇಳಿದ, ಅದಕ್ಕೆ ನಾನು ಪೋಸ್ಟ್ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಹಾಗೂ ಕೊರಿಯರ್ಸ್ ಅನ್ನೇ ಅಡ್ವಾನ್ಸ್ ಆಗಿ ಮಾಲ್ತಿಗೆ ಅಂತ ಸುಮಾರು ಲೆಟರ್ನ ಬರ್ದಿಟ್ಟಿದ್ದ. ಹಾಗೂ ಆ ಲೆಟರ್ ಡ್ರೈವರು ಪೋಸ್ಟ್ ಮಾಡ್ತಿದ್ದ. ಯಾವ ಲೆಟ್ರಲ್ಲಿ ಮಾಲ್ತಿಯ ಯೋಗಕ್ಷೇಮದ ಬಗ್ಗೆ ಇರ್ತಾ ಇತ್ತು. ಈಗ ಡ್ರೈವರ್ಗೆ ನೀನು ಲಾಸ್ಟ್ ಕುರಿಯಸ್ ಅನ್ನ ಯಾವಾಗ ನೋಡಿದ್ದು ಅಂತ ಕೇಳಿದಾಗ ಡ್ರೈವರ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಇಲ್ಲಿ 5 ವರ್ಷಗಳ ಹಿಂದೆ ಕುರಿಯಸ್ ಮತ್ತೆ ಅವನ ಅಸಿಸ್ಟೆಂಟ್ ಒಬ್ಬ ಪೊಲೀಸ್ ಆಫೀಸರ್ನ ಸಾಯಿಸಿರ್ತಾರೆ. ಅದಕ್ಕೆ ಕುರಿಯಸ್ ಅನ್ನು ಪೊಲೀಸ್ ಆಫೀಸರ್ಸ್ ನನ್ನ ಇನ್ವೆಸ್ಟಿಗೇಷನ್ಗೆ ಅಂತ ನಮ್ಮ ಮನೆ ಬರ್ತಾರೆ. ಅದಕ್ಕೆ ನಾನು ಈ ಬೆಟ್ಟದಲ್ಲಿ ಇರೋದು ಸೇಫ್ ಅಲ್ಲ ಅಂತ ಅವನು ಅವತ್ತು ಬೆಟ್ಟ ಬಿಟ್ಟೋದವನು ಇದುವರೆಗೂ ನನಗೆ ಕಾಣಿಸಿಲ್ಲ, ಅವನ ನೋಡಿ 5 ವರ್ಷ ಆಯ್ತು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪಿಯೂಷ್ ಇಬ್ರು ಲಾರಿ ಡ್ರೈವರ್ ಹತ್ರ ಹೋಗಿ ಕುರಿಯಸ್ಸಂಗೂ ಮತ್ತೆ ಅವನ ಹೆಂಡತಿಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ, ಆದರೆ ಟೈಮ್ಗೆ ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಅವಳ ಯೋಗಕ್ಷೇಮ ಕುರಿತು ಇರುತ್ತೆ. ಆದ್ರೆ ನಮ್ಮ ಪ್ರಕಾರ ಕುರಿಯಸ್ಸಂ ಪಕ್ಕ ಈ ಬೆಟ್ಟದಲ್ಲೇ ಎಲ್ಲ ಔಸ್ಕೊಂಡಿದ್ದಾನೆ, ನಾವು ಕರೆಕ್ಟಾಗಿ ಇಡೀ ಬೆಟ್ಟನೆಲ್ಲ ಹುಡ್ಕೋದ್ರೆ ಕುರಿಯಸ್ಸಂ ಪಕ್ಕ ಸಿಕ್ಕಾಕೋತಾನೆ ಅಂತ ಹೇಳ್ತಾನೆ. ಇದಕ್ಕೆ ಲಾರಿ ಡ್ರೈವರು ಸರಿ ಬಾ 3 ಜನನು ಒಟ್ಟಿಗೆ ಹುಡ್ಕೋಣ ಅಂತ ಹೇಳ್ತಾನೆ. ಇದರಿಂದ ಪಿಯೂಷ್ ಮಾಲ್ತಿ ಹತ್ರ ಊರಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಊರಿಗೆ ಹೋಗ್ಬೇಕು ಅಂತ ರಜೆ ತಗೊಂಡು ಈ ಲಾರಿ ಡ್ರೈವರ್ ಜೊತೆ ಸೇರ್ಕೊಂಡು ಇಡೀ ಕಾಡಲ್ಲಿ ಕೊರಿಯಸ್ ಅನ್ನ ಹುಡ್ಕಕ್ ಶುರು ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ನೇವಿ ಆಫೀಸರು ಮಾಲ್ತಿಯನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಮನೆ ಬರ್ತಾನೆ. ಆದ್ರೆ ನಾಯಿಗಳು ಅವನ್ನ ಮನೆ ಒಡೆ ಬರಕ್ಕೆ ಬಿಡಲ್ಲ, ಎಲ್ಲ ನಾಯಿಗಳು ಬೊಗ್ಲಕ್ ಶುರು ಮಾಡ್ತವೆ. ಆಗ ಮಾಲ್ತಿ ಪೊಲೀಸ್ ಆಫೀಸರ್ಗೆ ಓಡೆ ಬನ್ನಿ ಅಂತ ಹೇಳ್ತಾಳೆ. ಈಗ ಹೇಳಿದ ತಕ್ಷಣ ಎಲ್ಲ ನಾಯಿಗಳು ಬೊಗ್ಲದ್ನ ನಿಲ್ಲಿಸ್ತವೆ. ಈಗ ನೇವಿ ಆಫೀಸರು ಮಾಲ್ತಿ ಹತ್ರ ನೀವು ಲಾಸ್ಟ್ ಕುರಿಯಸ್ ಅನ್ನ ಯಾವಾಗ ನೋಡಿದ್ದು ಮತ್ತೆ ಮೋಹನ್ ಕೊರಿಯಸ್ ಹೆಂಗ್ ದೂರ ಆದ್ರು ಅಂತ ಕೇಳ್ತಾನೆ. ಇದಕ್ಕೆ ಮಾಲ್ತಿ ನನ್ನ ಗಂಡನ 5 ವರ್ಷದಿಂದ ನೋಡಿದ್ದು, ಅದಾದ್ಮೇಲೆ ನೋಡೇ ಇಲ್ಲ. ಇನ್ನು ಮೋಹನ್ಗೂ ನನ್ನ ಗಂಡಂಗೂ ಜಗಳ ಆಗಿ ನನ್ನ ಗಂಡ ಮೋಹನ್ 5 ವರ್ಷ ಜೈಲ್ಗೆ ಹಾಕ್ಸಿದ. ಇದರಿಂದ ಅವತ್ತಿಂದ ಮೋಹನ್ಗೂ ಮತ್ತೆ ನನ್ನ ಗಂಡಂಗೂ ಬರಲ್ಲ. ಈ ಬಿಟ್ರೆ ಅವ್ರು ಯಾಕೆ ಜಗಳ ಮಾಡ್ಕೊಂಡ್ರು ಏನಾಯ್ತು ಅದು ಯಾವ್ದು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ನೇವಿ ಆಫೀಸರು ಮಾಲ್ತಿಗೆ ಮೋಹನ್ ಏನಾದ್ರು ಮನೆ ಬಂದಿದ್ದ ಅಂತ ಕೇಳ್ತಾನೆ. ಅದಕ್ಕೆ ಮಾಲ್ತಿ ಇಲ್ಲ ಅಂತ ಹೇಳ್ತಾಳೆ. ಈಗ ರಿಟೈರ್ಡ್ ಪೊಲೀಸ್ ಆಫೀಸರು ಪಿಯೂಷ್ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಮಾಲ್ತಿ ಊರಲ್ಲಿ ಏನೋ ಕೆಲಸ ಇದ್ದಂತೆ ಅದಕ್ಕೆ ಅವ್ನು ಊರಿಗೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ನೇವಿ ಆಫೀಸರು ಅಸ್ಲಿಗೆ ಪಿಯೂಷ್ ನಿಜವಾದ ಕೇರ್ ಟೇಕರ್ ಅಲ್ಲ, ಅವನೊಬ್ಬ ಕಳ್ಳ ಅಂತೆ, ಅವನಿಂದ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈಗ ಮಾಲ್ತಿ ಹಂಗೆ ನೆನ್ಸ್ಕೊಂಡು ಫ್ಲಾಶ್ ಬ್ಯಾಕ್ ಹೋಗ್ತಾಳೆ. ಇಲ್ಲಿ 5 ವರ್ಷಗಳ ಹಿಂದೆ ಮೋಹನ್ ಮಾಲ್ತಿಯನ್ನ ಮೀಟ್ ಮಾಡಕ್ ಬರ್ತಾನೆ. ಆಗ ಮೋಹನ್ ಮಾಲ್ತಿಗೆ ಒಂದ್ ಸತ್ಯ ಹೇಳ್ತಾನೆ. ಅದೇನಪ್ಪಾ ಅಂತಂದ್ರೆ ಅಸ್ಲಿಗೆ ಮೋಹನ್ ಮತ್ತೆ ಕುರಿಯಸ್ ಅನ್ನೇ ಮಾಲ್ತಿಯ ಗಂಡ ಯೋಶಿಯನ್ನ ಸಾಯಿಸಿದ್ದು. ಇವ್ರಿಬ್ರು ಅವನ್ನ ಸಾಯಿಸ್ಬಿಟ್ಟು ಮಾಲ್ತಿಯನ್ನ ಪಡ್ಕೊಳ್ಳೋಣ ಅಂತ ಪ್ಲಾನ್ ಹಾಕಿರ್ತಾರೆ. ಆದ್ರೆ ಅವತ್ತು ನಾಯಿಗಳು ಇವ್ರನ್ನ ಮನೆ ಒಳಗೆ ಬರೋಕು ಬಿಡ್ತಾ ಇರ್ಲಿಲ್ಲ. ಇದರಿಂದ ನಾನು ರಿಟರ್ನ್ ಹೋದೆ. ಆದ್ರೆ ಕುರಿಯಸ್ ಇದೇ ಚಾನ್ಸ್ ಅನ್ಕೊಂಡು ನಿನ್ನ ಮದುವೆ ಆಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಅಂಡ್ ನಿನ್ನ ಈ ಮನೆ ಒಳಗಡೆ ಇಟ್ಕೊಂಡಿದ್ದಾನೆ ಒಳ್ಳೆ ನಾಯಿ ತರ. ಅವನ್ಗೆ ಹೆಣ್ಮಕ್ಳು ನಾಯಿಗಳಿಗೂ ಬೇರೆ ವ್ಯತ್ಯಾಸನೇ ಇಲ್ಲ, ಅವನ ಬಂದ್ಸಿಡೋದೇ ಅವನ ಅಭ್ಯಾಸ ಆಗಿತ್ತು, ಅವ್ನು ಇನ್ನೂ ಅದೇ ತರ ಟ್ರೀಟ್ ಮಾಡ್ತಾನೆ ಅಂತ ಹೇಳ್ತಾನೆ. ಇದಷ್ಟೇ ಅಲ್ಲದೆ ಅವನನ್ನ ಮೋಸ ಮಾಡಿ ಜೈಲ್ ಬೇರೆ ಹಾಕ್ಸಿದ, ಅವನಿಂದ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಎಲ್ಲ ವಿಷಯನೂ ಕೇಳ್ದಂತ ಮಾಲ್ತಿಗೆ ತುಂಬಾನೇ ಬೇಜಾರಾಗುತ್ತೆ. ಅದೇ ಟೈಮ್ಗೆ ಕುರಿಯಸ್ ಅನ್ನು ಪೊಲೀಸ್ ಆಫೀಸರ್ನ ಸಾಯಿಸ್ಬಿಟ್ಟು ಮನೆ ಬಂದಿರ್ತಾನೆ. ಅಂಡ್ ಅವ್ನಿಗೆ ಮೋಹನ್ ಬಂದು ಎಲ್ಲ ವಿಷಯ ಹೇಳಿರೋ ವಿಷಯ ಗೊತ್ತಾಗಿರುತ್ತೆ. ಇದರಿಂದ ಕುರಿಯಸ್ಸಂಗೆ ಮಾಲ್ತಿಗೆ ಮುಖ ಕೊಟ್ಟು ಮಾತಾಡೋಕ್ಕೂ ಆಗಲ್ಲ. ಅಲ್ಲಿಗೆ ಫ್ಲಾಶ್ ಬ್ಯಾಕ್ ಎಂಡ್ ಆಗುತ್ತೆ. ಮತ್ತೊಂದ್ ಕಡೆ ಪಿಯೂಷ್ ಇಬ್ರು ಲಾರಿ ಡ್ರೈವರ್ನ ಇಡೀ ಕಾರೆಲ್ಲ ಸುತ್ತಾಡಿಸ್ತಾನೆ. ಅಂಡ್ ಅವ್ರಿಗೆ ಬಾಯಾರಿಕೆ ಆಗುತ್ತೆ. ಅದಕ್ಕೆ ಪಿಯೂಷ್ ಅವನ ಹತ್ರ ಇರುವಂತ ನೀರನ್ನ ಕೊಡ್ತಾನೆ. ಅಲ್ಲಿ ಆ ನೀರನ್ನ ಕೊಡದಂತ ಪೊಲೀಸ್ ಆಫೀಸರ್ ಪ್ರಜ್ಞೆ ತಪ್ತಾರೆ. ಅಂಡ್ ಪಿಯೂಷ್ ಇದೇ ಟೈಮ್ ನೋಡ್ಕೊಂಡು ಅವ್ರಿಬ್ರನ್ನ ಸಾಯಿಸ್ಬೇಕು ಅಂತ ಬರ್ತಾನೆ. ಅಸ್ಲಿಗೆ ಪಿಯೂಷ್ ಕುರಿಯಸ್ ಅನ್ನು ಟ್ರೈ ಮಾಡಿರೋ ಹುಡುಗ ಆಗಿದ್ದ. ಅಂಡ್ ಇವರಿಬ್ರು ಸೇರ್ಕೊಂಡೆ 5 ವರ್ಷದಿಂದ ಒಬ್ಬ ಪೊಲೀಸ್ ಆಫೀಸರ್ನ ಸಾಯಿಸಿದ್ರು. ಅಂಡ್ ಪಿಯೂಷ್ ಕುರಿಯಸ್ ಇಲ್ದೇ ಇರೋ ಕಾರಣ ಮಾಲ್ತಿಯನ್ನ ಪ್ರೊಟೆಕ್ಟ್
ಮಾಡಬೇಕು ಅಂತಾನೆ ಕೇರ್ ಟೇಕರ್ ನೆಪೆ ಹೇಳ್ಕೊಂಡು ಆ ಮನೆ ಬಂದಿದ್ದ. ಆ್ಯಂಡ್ ಇನ್ನು ಇಬ್ರು ಲಾರಿ ಡ್ರೈವರ್ಸ್ ಇದಾರಲ್ಲ, ಇವರಿಬ್ರು ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತ ಪೊಲೀಸ್ ಆಫೀಸರ್ ಆಗಿದ್ರು. ಇವರಿಬ್ರು ಕೋರಿಯಸ್ ಅನ್ನು ಹುಡುಕ್ತಾ ಇರೋ ಕಾರಣ ಕೋರಿಯಸ್ ಅನ್ನ ಅಸಿಸ್ಟೆಂಟ್ ಆದಂತಹ ಪಿಯೂಸ್ ಇವರಿಬ್ರನ್ನ ಸಾಯಿಸ್ತಾನೆ. ಈಗ ಪಿಯೂಸ್ ಸೀದಾ ಮಾಲ್ಟಿ ಮನೆ ಬರ್ತಾನೆ. ಇಲ್ಲಿ ಪಿಯೂಸ್ ಮನೆ ಹೊರಡೆ ಒಂದು ಬ್ಯಾಂಬೂ ಬಕೆಟ್ ಅಲ್ಲಿ ಹಣ್ಣದ ಅಗ್ಲುಗಳನ್ನ ನೋಡ್ತಾನೆ. ಅಂಡ್ ಅವನು ಮನೆ ಹೊರಡೆ ಬಂದು ನೋಡಿದಾಗ ಮಾಲ್ತಿ ಬೆಟ್ಟದ ತುದಿಯಲ್ಲಿ ಒಂದು ಕಲ್ ಮೇಲೆ ಕೂತಿರ್ತಾಳೆ. ಪಿಯೂಸ್ ಮಾಲ್ತಿ ಹತ್ರ ಬರ್ತಾನೆ. ಆಗ ಮಾಲ್ತಿ ಏನ್ ಇಷ್ಟ ಬೇಗ ಕೆಲಸ ಆಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಪಿಯೂಸ್ ಆ ಕೆಲಸ ಆಯ್ತು, ಮತ್ತೆ ಈ ನಾಯಿಗಳು ನಿಮ್ಮನ್ನ ಬಿಟ್ಟಿರಕ್ಕಾಗಿಲ್ಲ, ಅದಕ್ಕೆ ನಾನು ಬೇಗ ಬಂದೆ ಅಂತ ಹೇಳ್ತಾನೆ. ಆಗ ಮಾಲ್ತಿ ಇಷ್ಟು ನಾಯಿಗಳಲ್ಲಿ ಒಂದ್ ನಾಯಿನೂ ಕುರಿಯಸ್ಸಂಗೆ ನಿಯತ್ತಾಗಿಲ್ಲ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ನೀನು ಅವನ್ಗೆ ನಿಯತ್ತಾಗಿರೋ ನಾಯಿ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡಂತ ಪೀಸ್ಗೆ ಶಾಕ್ ಆಗುತ್ತೆ. ಆಗ ಮಾಲ್ತಿ ನನಗೆ ಗೊತ್ತು ನೀನೇ ಕೋರಿಯಸ್ ಅನ್ನ ರೈಟ್ ಹ್ಯಾಂಡ್ ಅಂತ, ನೀನೇ ಮೋಹನ್ನ ಸಾಯಿಸಿದ್ದು, ಅಂಡ್ ಇವತ್ತು ಇನ್ನಿಬ್ರು ಪೊಲೀಸ್ ಆಫೀಸರ್ಸ್ನ ಸಾಯಿಸಿದ್ದು ಅನ್ನೋದೆಲ್ಲ ಗೊತ್ತು ನಂಗೆ ಅಂತ ಹೇಳ್ತಾಳೆ. ಹಾಗೂ ಇವತ್ತು ಇನ್ನಿಬ್ರು ಪೊಲೀಸ್ ಆಫೀಸರ್ನ ಸಾಯಿಸಿದ್ದೆ ಅನ್ನೋ ವಿಷಯನೂ ನಂಗೆ ಗೊತ್ತು ಅಂತ ಹೇಳ್ತಾಳೆ. ಈ ವಿಷಯ ಕೇಳ್ದಂತ ಪಿಯೂಸ್ಗೆ ಶಾಕ್ ಆಗುತ್ತೆ. ಆಗ ಮಾಲ್ತಿ ಬೆಟ್ಟದ ಕಡೆ ನೋಡ್ತಾಳೆ. ಈಗ ಮಾಲ್ತಿ ನೀನ್ ನನ್ನ ಸಾಯಿಸ್ತಿ ಅಂತ ಕೇಳ್ತಾಳೆ. ಆಗ ಪಿಯೂಸ್ ಇಲ್ಲ ನಾನು ಯಾಕೆ ನಿಮ್ಮನ್ನ ಸಾಯಿಸ್ಲಿ ಅಂತ ಹೇಳ್ತಾನೆ. ನಾನು ನಂಬಿಕೆ ಇದೆ ಅಂತ ಕೋರಿಯಸ್ ಅನ್ನ ನಂಗೆ ದ್ರೋಹ ಮಾಡಿದಾನೆ ಅಂತ ಮತ್ತೆ ಅವಳು ಬೆಟ್ಟದ ಕಡೆ ನೋಡ್ತಾಳೆ. ಇದರಿಂದ ಪಿಯೂಸ್ಗೆ ಗೊತ್ತಾಗದೇನಂದ್ರೆ ಅಸ್ಲಿಗೆ ಕೋರಿಯಸ್ ಅನ್ನ ಮಾಲ್ತಿ ತನ್ನ ಬ್ಲ್ಯಾಕ್ ಮ್ಯಾಜಿಕ್ ಪವರ್ನ ಯೂಸ್ ಮಾಡ್ಕೊಂಡು ಆ ಬೆಟ್ಟದ ಒಂದು ಗುಹೆಯಲ್ಲಿ ಔಷಿಟ್ಟಿಯಾಳೆ ಅಂತ. ಎಲ್ಲಿ ಅವಳು ಆ ದಿನ ಬ್ಯಾಂಬು ಬಕೆಟ್ಗೆ ಅನ್ನ ಹಾಕುವ ಮುಖಾಂತರ ಕೋರಿಯಸ್ಸಂಗೆ ಆ ಗುಹೆ ಹೊರಡೆ ಅನ್ನವನ್ನ ತಲುಪಿಸ್ತಾ ಇದ್ಲು. ಇದರಿಂದ ಪಿಯೂಸ್ಗೆ ಭಯ ಆಗುತ್ತೆ, ಎಲ್ಲಿ ಇವಳು ನನ್ನ ಏನಾರು ಮಾಡ್ತಾಳೋ ಅಂತ ಅವ್ನ ಬ್ಯಾಗಲ್ಲಿರುವಂತ ಚಾಕುನ ಓಪನ್ ಮಾಡ್ತಾನೆ. ಆಗ ಇರ್ಬರೋ ನಾಯಿಗಳು ಅಲ್ಲಿ ಬಂದು ಪಿಯೂಸ್ನ ಗುರಾಯಿಸ್ಕೊಂಡು ನೋಡ್ತಾವೆ. ಇದರಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಅಸ್ಲಿಗೆ ಮಾಲ್ತಿನೇ ತನ್ನ ಬ್ಲ್ಯಾಕ್ ಮ್ಯಾಜಿಕ್ ಪವರ್ ಇಂದ ಇಷ್ಟು ನಾಯಿಗಳನ್ನ ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಅಂಡ್ ಅವಳು ತನ್ನ ಪ್ರೊಟೆಕ್ಷನ್ಗೆ ಅಂತ ಅವತ್ತು ಮಲೇಷ್ಯಾದಲ್ಲಿರುವಾಗ್ಲೂ ನಾಯಿಗಳನ್ನ ಬಿಟ್ಟಿದ್ಲು. ಅಂಡ್ ಇವತ್ತು ತನ್ನ ಪ್ರೊಟೆಕ್ಷನ್ಗೆ ಅಂತಾನೆ ನಾಯಿಗಳನ್ನ ಯೂಸ್ ಮಾಡ್ಕೋತಾ ಇರ್ತಾಳೆ. ಈಗ ಪಿಯೂಸ್ ನಾಯಿ ಕಡೆಗೂ ಮಾಲ್ತಿ ಕಡೆಗೂ ನೋಡ್ತಾನೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಸೊ ಈಗ ಗುಹೆಲಿರುವಂತ ಕೋರಿಯಸ್ಸನ್ ಏನಾದ ಅಂಡ್ ಪಿಯೂಸ್ ಮುಂದೆ ಏನ್ ಮಾಡ್ತಾನೆ, ಇವೆಲ್ಲ ಮಿಸ್ಟೀರಿಯಸ್ ಆಗೇ ಇರುತ್ತೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಸೊ ಇದಾಗಿತ್ತು ಇಕೋ ಮೂವಿಯ ಕತೆ. ಇನ್ನೂ ಹೊಸ ಮೂವಿ ಎಕ್ಸ್ಪ್ಲನೇಷನ್ ಆಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.